ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ ನೋಡಿ. ಇವತ್ತು ನಾವು ನಮ್ಮ ಹೊಲದಲ್ಲಿ ಇರುವಂಥ ಕಬ್ಬು ಕಬ್ಬು ನೋಡಿರ್ತೀರಿ ಎಲ್ಲರೂ, ರೈತರಾದವರು ಅಥವಾ ಬೇರೆ ಎಲ್ಲ ಜನಗಳು ಕೂಡ ಕಬ್ಬು ನೋಡೇ ಇರ್ತೀರ. ಕಬ್ಬು ಹೇಗಿದೆ ನೋಡಿ, ಇದು ನಮ್ಮ ಹೊಲದಲ್ಲಿ ಇರುವಂಥ ಕಬ್ಬು. ಇದು ಇವತ್ತು ಕಟಾವು ಮಾಡ್ತಾ ಇದ್ದಾರೆ. ತುಂಬ ಜನಗಳು ಬಂದಿದ್ದಾರೆ, ಕಟಾವು ಮಾಡ್ತಾ ಇದ್ದಾರೆ. ಹೇಗೆ ಬೆಳೆದಿದೆ ಅಂತ ನೋಡಿ. ಇವಾಗ ನಿಮಗೆ ಹಿಂದು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ ನಾನು. ಅಲ್ಲಿ ಏನಿತ್ತು ಅಂದರೆ, ತುಂಬ ಫಸ್ಟು ಬೇಸಿಗೆಯಲ್ಲಿ ನೀರು ಇರ್ತಿರಲಿಲ್ಲ. ಅವಾಗೇ ಕಬ್ಬು ಎಲ್ಲ ಒಣಗಿ ಹೋಗಿತ್ತು. ಒಣಗಿ ಹೋಗಿರುವಂಥ ಕಬ್ಬನ್ನು ನಾವು ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಯಿಸಿ ಅದನ್ನು ಬದುಕಿಸಿಕೊಂಡು, ಮಳೆ ಆದಮೇಲೆ ಜಾಸ್ತಿ ಮಳೆ ನೀರಿನಿಂದ ಜಾಸ್ತಿ ಬೆಳೆದು ದೊಡ್ಡದಾಗಿದೆ. ಅದೆಲ್ಲ ನಿಮಗೆ ಹೇಳಿದ್ದೀನಿ, ವಿಡಿಯೋ ಕೂಡ ಮಾಡಿದ್ದೀನಿ, ನೋಡಿದ್ದೀರಾ. ಮತ್ತು ಇವಾಗ ನೋಡಿ, ಈ ಸದ್ಯ ಇದೆ ಅಲ್ವಾ, ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಜನ ಹೇಳ್ತಾ ಇದ್ದಾರೆ. ನೀರು ತುಂಬ ಹಾದಿದೆ. ಇವಾಗ ಕಟಾವು ಮಾಡ್ತಿದ್ದಾರೆ ನೋಡಿ, ತುಂಬ ದೊಡ್ಡದಾಗಿದೆ. ಹೇಗೆ ಕಾಣಿಸ್ತಿದೆ ನೋಡಿ, ನಿಮಗೆ ಹೇಗೆ ಅನ್ನಿಸ್ತಿದೆ? ನಿಮಗೂ ಇಷ್ಟನಾ ಹೇಳಿ. ಇಷ್ಟ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆ ನಿಮ್ಮ ಬೇಕಾದವರಿಗೆ ಮತ್ತು ರೈತರಿಗೆ, ಫಸ್ಟ್ ಆಫ್ ಆಲ್ ರೈತರಿಗೆ ಇದನ್ನು ಶೇರ್ ಮಾಡಿ. ರೈತರು ದೇಶದ ಬೆನ್ನೆಲುಬು ಅಂತ. ಕೈ ಕೆಸರಾದರೆ ಬಾಯಿ ಮೊಸರು, ಈ ಥರ ನೋಡಿ. ನಾವು ನಮ್ಮ ಹೊಲದಲ್ಲಿ ತುಂಬ ಕಷ್ಟಪಟ್ಟು ಇದನ್ನು ಬೆಳೆಸಿದ್ವಿ. ಈಗ ದೊಡ್ಡದಾಗಿದೆ, ಕಟಾವು ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಫ್ಯಾಕ್ಟ್ರಿಗೆ ಹೋಗ್ತದೆ. ಇದು ಒಯ್ದು ಏನು ಮಾಡ್ತಾರೆ, ಇದನ್ನು ಸಕ್ಕರೆಯಾಗಿ ರೆಡಿ ಮಾಡ್ತಾರೆ. ಸಕ್ಕರೆಯನ್ನು ನಮ್ಮ ದೇಶದಲ್ಲಿ ಅಲ್ಲದೆ ಬೇರೆ ದೇಶಕ್ಕೆ ಕೂಡ ರಫ್ತಾಗ್ತದೆ. ಸಕ್ಕರೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಜನಗಳಿಗೆ. ಹಾಗಂತ ಕಬ್ಬಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ. ಇಲ್ಲಿ ಬೆಳೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅನ್ನಿಸ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಹೇಳಿ. ಹಾಗೆ ಒಂದು ಕಮೆಂಟ್ ಮಾಡಿ. ನನಗೆ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಕೆಲವೊಬ್ಬರು ಹೇಳಿದರು ನನಗೆ ಲೈವ್ ಮಾಡಿದಾಗೆ, ಮತ್ತು ಕಮೆಂಟ್ ಮಾಡಿ ಹೇಳಿದರು, ನಿಮ್ಮದು ಹೊಲದಲ್ಲಿ ಇರೋವಂಥ ಕಬ್ಬು ತುಂಬ ಚೆನ್ನಾಗಿ ಬಂದಿದೆ, ನಮಗೆ ಕಬ್ಬು ಇಷ್ಟ ಮತ್ತು ತಿನ್ನಲಿಕ್ಕೆ. ಮತ್ತು ನಿಮ್ಮ ಕಬ್ಬು ಕಟಾವು ಮಾಡೋ ಟೈಮಲ್ಲಿ ನಮಗೆ ವಿಡಿಯೋ ಮಾಡಿ ಕಳಿಸಿ, ನಾವು ನೋಡ್ತೇವೆ ಯಾವ ಥರ ಕಬ್ಬು ಇರುತ್ತೆ, ಯಾವ ಥರ ಹೊಲದಲ್ಲಿ ಕಟಾವು ಮಾಡ್ತಾರೆ, ಅದು ನಾವು ನೋಡಬೇಕು ಅಂತ ತುಂಬ ಜನ ಕೇಳಿದರು. ಆದ ಕಾರಣ ನಾನು ನಮ್ಮ ಹೊಲದಲ್ಲಿ ಇರುವಂಥ ವಿಡಿಯೋವನ್ನು ಅಲ್ಪ ಸ್ವಲ್ಪ ವಿಡಿಯೋಗಳನ್ನು ಮಾಡಿದ್ದೀನಿ. ಅದು ಎಲ್ಲ ಮಾಡಿ ನಿಮಗೆ ನಾನು ಹಾಕಿದ್ದೀನಿ. ಇದನ್ನು ನೋಡಿ ಇನ್ನೂ ನಾನು ತುಂಬ ಮಾಡಬೇಕಾಗಿತ್ತು ವಿಡಿಯೋ, ಫುಲ್ ಮಾಡಿಲ್ಲ. ಸ್ವಲ್ಪ ಸ್ವಲ್ಪ ನೋಡಿ ಅಷ್ಟೇ ತಗೊಂಡಿದ್ದೀನಿ. ನೋಡಿ ಗಾಡಿ ನೋಡಿ, ಲೋಡು ಹೋಗ್ತಾ ಇದೆ ಹೊರಗಡೆ. ಹೊಲದಲ್ಲಿರೋಂಥ ಕಬ್ಬು ಟ್ಯಾಕ್ಟ್ರಲ್ಲಿ ಹಾಕಿ ಹೊರಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಹೊರಗಡೆ ತಗೊಂಡು ಹೋಗಿ ಮತ್ತು ಇನ್ನೊಂದು ಖಾಲಿ ನಿಂತಿದೆ, ಅದನ್ನು ಆಮೇಲೆ ತುಂಬ್ತಾರೆ. ನೋಡಿ ಹೇಗೆ ಹೋಗ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಮತ್ತೆ ಕಟಾವು ಮಾಡಿದ್ದಂಥ ಕಬ್ಬನ್ನು ಯಾವ ಥರ ಜನಗಳು ತುಂಬ್ತಾ ಇದ್ದಾರೆ ಅಂತ. ಇದು ತುಂಬೋದು ನೋಡಿದರೆ ಅವರು ಖುಷಿಯಾಗಿ ಕಬ್ಬನ್ನು ತಗೊಂಡು ಬಂದು ಈ ಲೋಡ್ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರೋದಕ್ಕೆ ತುಂಬ ಕಷ್ಟದ ಕೆಲಸ ಇದ್ದರೂ ಕೂಡ ಅವರು ತುಂಬ ಮಜಾ ಮಾಡಿ, ಕಷ್ಟ ಇದ್ರೂ ಕೂಡ ಮರೆತು ತುಂಬ್ತಾ ಇದ್ದಾರೆ. ನಮಗೂ ಕೂಡ ಖುಷಿ ಅನ್ನಿಸ್ತಿದೆ. ಕೆಲಸ ನೋಡಿದರೆ ಕಷ್ಟ, ಆದರೆ ಅವರು ಮಾಡ್ತಾ ಇರೋದು ಎಂಜಾಯಿಂದನೇ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಅವ್ರ ಜೊತೆ ಒಂದು ವಾರ ಕಟ್ಟಿದ್ರು ನೋಡಿ, ಕಟಾವು ಮಾಡಿದರು. ಆದರೆ ಡೈಲಿ ಲೋಡ್ ಹೋದರೆ 3 ಅಥವಾ 2-3 ದಿನದಲ್ಲೇ ಹೋಗ್ಬೋದಿತ್ತು. ಅವರಿಗೆ ಸ್ವಲ್ಪ ಅಲ್ಲಿ ಕಬ್ಬಿಂದು ಫ್ಯಾಕ್ಟ್ರಿಯಲ್ಲಿ ಪಾಳೆ ಇರೋದ್ರಿಂದ ಒಂದಿನ ಬಿಟ್ಟು ಒಂದಿನ ಗಾಡಿ ಬರ್ತಾಯಿತ್ತು. ಹಾಗಂತ ಅವರು ಒಂದಿನ ಕಟಾವು ಮಾಡ್ತಿದ್ರು, ಒಂದಿನ ಲೋಡ್ ಮಾಡ್ತಿದ್ರು. ಹೀಗೆ ಮಾಡ್ತಾ ಒಂದು ವಾರದಲ್ಲಿ ನಮ್ಮದು ಕಬ್ಬನ್ನು ಕಟಾವು ಮಾಡಿ ಮುಗಿಸಿದ್ರು. ಆದರೆ ನಮಗೂ ತುಂಬ ಖುಷಿ ಆಯಿತು. ಈ ಬರಗಾಲದಲ್ಲಿ ಎಲ್ಲರೂ ಜನ ಬರಗಾಲದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು. ನಾವು ಹಾಗೆ ಕೂತ್ಕೊಳ್ಳಿಲ್ಲ. ಏನೂ ಇರಲಿ, ಏನಾಗುತ್ತೋ ಆಗಲಿ, ಮನೆಯಲ್ಲಿ ಹಸುಗಳಿದ್ದಾವೆ, ಹಸುಗಳಿಗಾದರೂ ಕಟಾವು ಮಾಡಿ ಹಾಕಲಿಕ್ಕೆ ಬರ್ತದೆ ಅಂತ ಇದ್ದಂಥ ನೀರನ್ನು ಅದಕ್ಕೆ ಡ್ರಿಪ್ ಮುಖಾಂತರ ನಾವು ಸ್ವಲ್ಪ ಹಾಕಿ ಅದನ್ನು ಉಳಿಸ್ಕೊಂಡ್ವಿ. ಮೇಲೆ ನಮಗೆ ಜೂನ್ ಅಂತ ಬಂತಲ್ಲ, ಮಳೆ ಬಂದ ಮೇಲೆ, ಮಳೆ ಆದಮೇಲೆ ಏನಾಯಿತು, ತುಂಬ ನೆನೆದ್ರಿಂದ ತುಂಬ ಕಬ್ಬು ತುಂಬ ಚೆನ್ನಾಗಿ ಬಂತು. ಆವಾಗ ನಮಗೆ
ಕಟಾವು ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಇರಲಿ ಏನಾಗುತ್ತೆ ನೋಡೋಣ ಅಂತ ಬಿಟ್ಟರೆ ಆದರೆ ತುಂಬ ಚೆನ್ನಾಗಿ ಬಂತು. ಆ ವಿಡಿಯೋವನ್ನು ನಿಮಗೆ ನಾನು ಮಾಡಿದ್ದೀನಿ ನೋಡಿ ಹಿಂದೆ. ಅದು ಫಸ್ಟ್ ಆಫ್ ಆಲ್ ಹೆಂಗಿತ್ತು, ಬೇಸಿಗೆಯಲ್ಲಿ ಹೆಂಗಿತ್ತು, ಮಳೆ ಆದಮೇಲೆ ಹೇಗಾಯಿತು, ಮುಂದೆ ನಾವು ಅದನ್ನು ಕಳಿಗೆಯನ್ನು ಸುಲಿದಿದ್ದೀವಿ, ಅದರ ರೌದಿ ತೆಗೆದಿದ್ದೀವಿ, ಆ ಟೈಮ್ದಲ್ಲಿ ಹೇಗಿತ್ತು, ಮತ್ತು ಕಟಾವು ಮಾಡೋ ಒಂದು ಸಲ ಸೈಡು ಬೇರೆದವ್ರ ಹೊಲದಲ್ಲಿ ಬಿದ್ದಿತ್ತು, ಅದನ್ನು ನಾ ಹಿಡಿದು ಕಟ್ತಾ ಇದ್ದೆ. ಅದನ್ನೆಲ್ಲ ನಿಮಗೆ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ಯಾವ ಥರ ಕಟ್ಟಿದ್ದೀವಿ ಅಂತ. ಇವಾಗ ಕಟಾವು ಮಾಡ್ತಾಯಿದ್ವಿ. ಹೇಗೆ ಅನ್ನಿಸ್ತಿದೆ ನೋಡಿ, ತುಂಬ ನನಗೂ ಖುಷಿ ಆಯಿತು. ಬೇರೆ ಎಲ್ಲ ಬೆಳೆಗಳನ್ನು ನೋಡಿದರೆ ಇದು ಕಬ್ಬಿಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಿದೆ. ಮತ್ತು ಕಟ್ಟಿಟ್ಟ ಹಣ ಇದ್ದ ಹಾಗೆ ನಮಗೆ ಸ್ವಲ್ಪ ಬಂದರೂ ಕೂಡ ಇದು ಹಣ ಎಲ್ಲಿ ವೇಸ್ಟ್ ಆಗಲ್ಲ. ಆದರೆ ಸಣ್ಣ ಬೆಳೆಗಳನ್ನು ನೋಡಿ ತುಂಬ ಜಾಸ್ತಿನೂ ಬರುತ್ತೆ, ತುಂಬ ಕಷ್ಟನೂ ಕಡಿಮೆನೂ ಬರುತ್ತೆ. ಬೇರೆ ಬೆಳೆಗಳಲ್ಲಿ ಈ ಥರ ಆಗಲ್ಲ. ಇದು ಮಿನಿಮಮ್ ಅಂತ ಬರುತ್ತೆ ನೋಡಿ. ಮಿನಿಮಮ್ ಅಂತ ನಮಗೆ 3,000 ಒಂದು ಟನ್ನಿಗೆ ಬರ್ತದೆ. ಬೇರೆ ಬೆಳೆಗಳು ಹಾಗಾಗಲ್ಲ. ಏನೋ ಜಾಸ್ತಿ ಬೆಳೆದ್ರೆ ರೇಟು ಡೌನ್ ಆಗ್ತದೆ, ಮತ್ತು ಕಡಿಮೆ ಬೆಳೆದ್ರೆ ರೇಟು ಹೈ ಆಗ್ತದೆ. ಅದು ಮಾರಾಟ ಯಾರಿಗೆ ತಿಳಿದಿದ್ದು ಹೇಳಿ? ಅದು ನಮಗೆ ಅರ್ಥ ಆಗಲ್ಲ ನೋಡಿ, ಯಾವ ಬೆಳೆ ಮಾಡಿದರೆ ನಮಗೆ ರೇಟ್ ಬರುತ್ತೆ ಅಂತ. ಹಾಗಂತ ಇದು ಆ ಥರ ಅಲ್ಲ. ಇದು ಕೆಲವೊಂದು ಪಾನೀಯಗಳಾಗ್ತವೆ, ಕೆಲವೊಂದು ಬೆಲ್ಲ ಆಗ್ತದೆ, ಕೆಲವೊಂದು ಸಕ್ಕರೆ ಆಗ್ತದೆ. ಹೀಗಂತ ಇದು ಒಂದು ಮಿನಿಮಮ್ ಬೆಲೆಯನ್ನು ಗೌರ್ಮೆಂಟ್ದವರು ಮಾಡಿಬಿಟ್ಟಿದ್ದಾರೆ. ಅದು 3,000 ಮೇಲೆ ಚಿಲ್ಲರೆ ಇದೆ. ಅದು ಎಷ್ಟಿದೆ ನಮಗೂ ಅಷ್ಟು ಗೊತ್ತಿಲ್ಲ. ಆದರೆ ಫ್ಯಾಕ್ಟ್ರಿಯವರು ನಮಗೆ ಮಿನಿಮಮ್ ಆಗಿ 3,000 ರೇಟು ನಮಗೆ ಕೊಡ್ತಾರೆ. ಇನ್ನು ಮಿಕ್ಕದ ರೇಟನ್ನು ಅವರು ಈ ಕಡಿತಾರಲ್ಲ ಇವರಿಗೆ, ಮತ್ತು ಲೋಡ್ ಒಯ್ತಾರಲ್ಲ ಅವರಿಗೆ ಕೊಡ್ತಾರೆ. ನಮಗೆ ಕೊಡ್ತಾ ಇರೋದು 3,000 ಮಾತ್ರ. 1 ಟನ್ನು ಆಯಿತು ಅಂದರೆ 3,000 ಆಗ್ತದೆ. ಇಲ್ಲ ಅಂದರೂ 1 ಎಕರೆಗೆ ನಾವು ಚೆನ್ನಾಗಿ ಬೆಳೆದ್ರೆ 80 ಟನ್ನುವರೆಗೆ ಬೆಳಿಬಹುದು. 80ರಿಂದ 100 ಟನ್ವರೆಗೆ ಬೆಳಿಬಹುದು. ಈ ಬೆಳೆಯಲ್ಲಿ ಏನಂದರೆ ಒಂದು ಮಿನಿಮಮ್ ಅಂತ ಬರುತ್ತೆ ನೋಡಿ. ಇಲ್ಲಿ 1 ಎಕರೆಗೆ 80ರಿಂದ 100 ಟನ್ ಬೆಳೆದರೆ ಇಲ್ಲ ಅಂದ್ರೂ 2.5 3 ಲಕ್ಷದವರೆಗೆ ಅಮೌಂಟ್ ಬರ್ತದೆ. ಈ ಅಮೌಂಟಿಂದನ ಒಂದು 50ರಿಂದ 1 ಲಕ್ಷ ಖರ್ಚು ತೆಗೆದ್ರೂ ಕೂಡ ಒಂದು 2 ಲಕ್ಷವರೆಗೂ ಉಳಿತಾಯ ಆಗ್ತದೆ. ಈ ಥರ ಈ ಕಬ್ಬಿನಲ್ಲಿ ಉಳಿತಾಯ ಆಗ್ತದೆ. ಬೇರೆ ಬೆಳೆಗಳನ್ನು ನೋಡಿದರೆ ಬೇರೆ ಬೆಳೆಗಳು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದರೆ ಅದರದ್ದು ಒಂದೊಂದು ಟೈಮಿಗೆ ಹೈ ಆಗ್ತದೆ, ಒಂದೊಂದು ಟೈಮಿಗೆ ಕಡಿಮೆ ಆಗ್ತದೆ. ಇಲ್ಲಿ ಹಾಗಲ್ಲ ನೋಡಿ, ಒಂದು ನಿರ್ದಿಷ್ಟವಾದ ಒಂದು ಅಮೌಂಟ್ ಅಂತ ಬರ್ತದೆ. ಇದು ಅಷ್ಟೇ ಕಷ್ಟನೂ ಕೂಡ ಇದೆ, ಅಷ್ಟೇ ಲಾಭನೂ ಕೂಡ ಇದೆ. ನೀರಂತ ಇದ್ದರೆ ಇಲ್ಲಿ ಈ ಕಬ್ಬನ್ನು ಬೆಳಿಬಹುದು. ಹೀಗೆ ನೋಡಿ, ನೀವು ರೈತರಿಗೆ ಬೆಂಬಲ ಕೊಡೋದಾದರೆ ರೈತರಿಗೆ ಒಂದು ಕಮೆಂಟನ್ನು ಹಾಕಿ ಸಪೋರ್ಟ್ ಮಾಡ್ತಾ ಹೋಗಿ. ರೈತರು ಬೆಳಿಬೇಕು. ರೈತರು ಬೆಳೆದ್ರೆ ಎಲ್ಲರೂ ಉಳಿಯುವುದು. ಇಲ್ಲ ಅಂದರೆ ಏನೂ ಇಲ್ಲ ನೋಡಿ. ರೈತರು ಏನು ಕಷ್ಟಪಟ್ಟು ಬೆಳೀಲಿಲ್ಲ ಅಂದರೆ ಮನೆಯಲ್ಲಿ ಅಥವಾ ಸಿಟಿಯಲ್ಲಿ ಅಥವಾ ಊರಲ್ಲೇ ಕುಂತು ತಿನ್ನೋದಾದರೂ ಏನು? ಹಾಗಂತ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ರೈತರನ್ನು ಬೆಂಬಲಿಸಿ, ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಿ, ರೈತರಿಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಹೇಳ್ತೇನೆ. ನನ್ನ ವಿಡಿಯೋವನ್ನು ತುಂಬ ಫುಲ್ಲಾಗಿ ಎಲ್ಲರೂ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನೋಡ್ತಾ ಹೋಗಿ, ಮತ್ತು ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ನೀವು ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ. ನಾವು ವಿಡಿಯೋ ಮಾಡಿದ್ದು ಒಂದು ಎಲ್ಲರಿಗೆ ತಲುಪಲಿ ಅಂತ ಮಾಡಿದ್ದೇನೆ. ನೀವು ರೈತರಿಗೆ ಫಸ್ಟ್ ಆಫ್ ಆಲ್ ರೈತರಿಗೆ ಕಮೆಂಟ್ ಮಾಡಿ, ಮತ್ತು ಇದನ್ನು ಶೇರ್ ಮಾಡಿ. ನೀವು ಕೂಡ ನಿಮಗೆ ಇಷ್ಟ ಬಂದವರಿಗೆ ಹಂಚ್ತಾ ಹೋಗಿ. ನಮ್ಮನ್ನು ಬೆಳೆಸಿ ಉಳಿಸಿ ದೇಶದ ಒಂದು ಉತ್ಪನ್ನವನ್ನು ಬೆಳೆಸಿ ಅಂತ ಹೇಳ್ತಾ, ಇಷ್ಟೊತ್ತುವರೆಗೆ ನಮ್ಮ ವಿಡಿಯೋವನ್ನು ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಫುಲ್ವರೆಗೆ ನೋಡ್ತೀರಾ ಅಂದ್ಕೊಂಡು ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.